1990 ಬೆಂಗಳೂರು ಇನ್ನೂ ಐಟಿ ನಗರವಾಗಿರಲಿಲ್ಲ. ಸಣ್ಣ ಮನೆಗಳು, ಕತ್ತಲಾದ ಬೀದಿಗಳು. ಅಂದು ಜನರು ಒಂದು ವಿಚಿತ್ರ ಮಾತು ಹೇಳ್ತಿದ್ದರು. ರಾತ್ರಿ 12 ನಂತರ ಯಾರಾದರೂ ಬಾಗಿಲು ತಟ್ಟಿದರೆ ಬಾಗಿಲು ತೆಗೆಯಬೇಡಿ, ಯಾಕೆಂದ್ರೆ ಅದು ಅವಳು ಆಗಿರಬಹುದು. ಒಂದು ಮಹಿಳೆಯ ಧ್ವನಿ ಬಾಗಿಲು ತೆರೆ ಅಂತ ಮೃದುವಾಗಿ ಕರೆಯುತ್ತಿತ್ತು. ಒಬ್ಬ ಗ್ಯಾರೇಜ್ ಕೆಲಸಗಾರ ರಾತ್ರಿ ಲೇಟ್ ಆಗಿ ಮನೆಗೆ ಬಂದ. ಟಕ್ 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 ಬಾಗಿಲು ತಟ್ಟುವ ಶಬ್ದ. ಗ್ಯಾರೇಜ್ ಕೆಲಸಗಾರ ರಾಜು ನಿಧಾನವಾಗಿ ಕೇಳಿದ, ಯಾರು? ಹೊರಗಿನಿಂದ ಮೃದುವಾದ ಮಹಿಳಾ ಧ್ವನಿ. ರಾಜು, ನಾನು, ಬಾಗಿಲು ತೆರೆ. ರಾಜುವಿಗೆ ಆಶ್ಚರ್ಯ. ಅವಳಿಗೆ ನನ್ನ ಹೆಸರು ಹೇಗೆ ಗೊತ್ತು? ಅವನ ತಲೆಗೆ ನೆನಪಾಯಿತು. ಪಕ್ಕದ ಮನೆಯ ಗೋಡೆಯ ಮೇಲೆ ಬರೆಯಲಾಗಿತ್ತು, ನಳೆಬಾ. ಅವನು ಧೈರ್ಯ ಮಾಡಿ ಬಾಗಿಲಿನ ಮೇಲೆ ಚಾಕ್ ಹಿಡಿದು ಬರೆದ, ನಳೆಬಾ. ಹೊರಗಿದ್ದ ಧ್ವನಿ ನಿಲ್ಲಿತು. ಗಾಳಿ ಜೋರಾಗಿ ಬೀಸಿತು. ನಾಯಿಗಳು ಒಟ್ಟಿಗೆ ಕೂಗಲು ಶುರು ಮಾಡಿತು. ಬೆಳಿಗ್ಗೆ ಬಾಗಿಲು ತೆರೆದಾಗ ನೆಲದಲ್ಲಿ ಕಾಲಿನ ಗುರುತುಗಳೇ ಇರಲಿಲ್ಲ. ಆದರೆ ಗೋಡೆಯ ಮೇಲೆ ಹೊಸದಾಗಿ ಬರೆಯಲಾಗಿತ್ತು, ನಾನು ಮತ್ತೆ ಬರುತ್ತೇನೆ. ನಿಧಾನ ಗಾಳಿ ಪ್ಲಸ್ ದೂರದಲ್ಲಿ ದೇವಾಲಯದ ಗಂಟೆ 12 ಹೊಡೆಯುವ ಶಬ್ದ. ಮುಂದಿನ ರಾತ್ರಿ ಅವಳು ಮತ್ತೆ ಬಂದಳು. ಆದರೆ ಈ ಬಾರಿ ನಳೆಬಾ ಎಂದು ಬರೆಯದ ಮನೆಗಳ ಮುಂದೆ ನಿಂತಳು. ಕೆಂಪು ಸೀರೆ, ಉದ್ದ ಕೂದಲು ಮುಖ ಮುಚ್ಚಿದಂತೆ. ಅವಳ ಕಾಲುಗಳು ನೆಲಕ್ಕೆ ತಾಗುತ್ತಿರಲಿಲ್ಲ. ಅವಳು ನಿಂತ ಮನೆ, ಅಲ್ಲಿ ಮದುವೆಯಾಗದ ಒಬ್ಬ ಯುವಕ. ಅವಳು ಮೃದುವಾಗಿ ಅವನ ಹೆಸರನ್ನು ಕರೆಯಿತು, ಅರ್ಜುನ್. ಅವಳ ಧ್ವನಿ ಮೋಹಕ, ಮೃದು. ಒಳಗಿನಿಂದ ಕೇಳಿದಾಗ ಅದು ತಾಯಿ ಕರೆಯುವಂತೆ, ಪ್ರೇಯಸಿ ಕರೆಯುವಂತೆ. ಅರ್ಜುನ್ನ ಕಣ್ಣುಗಳು ಖಾಲಿಯಾಗಿದ್ದವು. ಅವನ ಅಮ್ಮ ಒಳಗಿನಿಂದ ಕೂಗಿದಳು, ಬಾಗಿಲು ತೆಗೆಯಬೇಡ. ಆದರೆ ಅವನು ನಿಧಾನವಾಗಿ ಬಾಗಿಲಿನ ಕಡೆ ನಡೆದು ಹೋದ. ಬಾಗಿಲು ತೆರೆದ ಕ್ಷಣ ಗಾಳಿ ತೀವ್ರವಾಗಿ ಒಳಗೆ ಬಂತು. ಒಂದು ಚಳಿ ಸ್ಪರ್ಶ ಅವನ ಮುಖ ತಟ್ಟಿತು. ಬೆಳಗ್ಗೆ ಅರ್ಜುನ್ ಕಾಣೆಯಾಗಿದ್ದ. ಬಾಗಿಲಿನ ಹೊರಗೆ ಬರೆಯಲಾಗಿತ್ತು, ಇವನು ಈಗ ನನ್ನದು. ಆಮೇಲೆ ಬೆಂಗಳೂರು ತುಂಬಾ ಮನೆಗಳ ಮುಂದೆ ನಳೆಬಾ ಬರೆಯಲು ಶುರು ಮಾಡಿದರು. ಆದ್ರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ, ಅವಳು ಯಾರು? ಅರ್ಜುನ್ ಕಾಣೆಯಾಗಿದ್ದ ದಿನದಿಂದ ಬೀದಿಯ ಪ್ರತಿಯೊಂದು ಮನೆಯಲ್ಲಿ ನಳೆಬಾ ಮತ್ತೆ ಬರೆಯಲಾಯಿತು. ಆದ್ರೆ ಒಂದು ಮನೆ ಮಾತ್ರ ಖಾಲಿ ಇತ್ತು. ಹೊಸಾಗಿ ಬಂದ ಬ್ಯಾಚುಲರ್ ಹುಡುಗ. ಅವನು ಇವುಲ್ಲಾ ಕಥೆಗಳನ್ನು ನಂಬಲಿಲ್ಲ. ಇವುಲ್ಲಾ ಅಂಧಶ್ರದ್ಧೆ ಅಂತ ನಗಿದ. ಆ ರಾತ್ರಿ 12 ಗಂಟೆ, ಟಕ್ ಟಕ್ ಟಕ್. ಅವನು ನಗುತ್ತಾ ಕೇಳಿದ, ಯಾರು? ಹೊರಗಿಂದ ಮೃದುವಾದ ಧ್ವನಿ, ನಿನಗೆ ಗೊತ್ತಿಲ್ವಾ ನಾನು? ಅವಳು ಅವನ ಹೆಸರನ್ನು ಕರೆಯಲಿಲ್ಲ. ಆದ್ರೆ ಅವನ ಫೋನ್ ಸ್ಕ್ರೀನ್ ಮೇಲೆ ಅನ್ನೋನ್ ನಂಬರ್ ಫ್ಲಾಶ್ ಆಯಿತು. ಮೆಸೇಜ್ ಒಂದೇ ಬಂದಿತ್ತು, ಬಾಗಿಲು ತೆರೆ. ಅವನ ಹೃದಯ ಜೋರಾಗಿ ತಟ್ಟತೊಡಗಿತು. ಗೋಡೆಯ ಮೇಲೆ ಏನೂ ಬರೆಯಲಾಗಿರಲಿಲ್ಲ. ಅವನು ಯೋಚಿಸಿದ, ನಳೆಬಾ ಬರೆಯಲೇಬೇಕು ಅಂತ. ಚಾಕ್ ಹುಡುಕಲು ತಿರುಗಿದ. ಹಿಂದಿರುಗಿ ನೋಡಿದಾಗ ಬಾಗಿಲಿನ ಒಳಭಾಗದಲ್ಲೇ ಈಗಾಗಲೇ ಬರೆಯಲಾಗಿತ್ತು, ನಾನು ಒಳಗೆ ಇದ್ದೇನೆ. ಗಾಳಿ ನಿಂತಿತು. ಬೆಳಗ್ಗೆ ಆ ಮನೆ ಬಾಗಿಲು ತೆರೆದಿತ್ತು. ಅವನು ಇರಲಿಲ್ಲ. ಆದರೆ ಗೋಡೆಯ ಮೇಲೆ ಹೊಸ ಬರಹ, ನಾಳೆ ಮತ್ತೆ ಬರುತ್ತೇನೆ.